ನಾನು ಅಲ್ಲ ನೆನ್ನೆನೆ ಹೇಳಿದೆ, ನಾನು ಊರಿಗೊಬ್ಬರೇ ಪದ್ಮಾವತಿ ಅಂತ ಹೇಳಿ. ಹೆಲ್ತ್ ಮಿನಿಸ್ಟರ್ ನೀವು ಹೇಳಿ ಹೇಳಿ ಅವರು ಹೋದ್ರು, ಈಗ ಅವ್ರು ಕಾಣುದಿಲ್ಲ. ಅವರು ಇಲ್ಲ, ಪದ್ಮಾವತಿನೂ ಕಾಣೆ ಆಗ್ಬಿಟ್ರು ಈಗ. ಇಷ್ಟೊಂದು ಪದ್ಮಾವತಿ ಇತ್ತು, ಪದ್ಮಾವತಿನೂ ಕಾಣೆ ಇವತ್ತು. ಲಾ ಮಿನಿಸ್ಟರ್ ಇದ್ದಾರೆ, ನಾವು ಅವ್ರನ್ನೇ ಕಾದ್ಕೊಂಡು ಕೂತ್ಕೊಂಡ್ರೆ ಸದನದಲ್ಲಿ ಏನು ಚರ್ಚೆ ಮಾಡಕ್ಕೆ ಆಗಲ್ಲ. ಅವರೆಲ್ಲ ಬೇರೆ ಬೇರೆ ಕಾರ್ಯದಲ್ಲಿ ಬಿಸಿ ಇದ್ದಾರೆ. ಬಿಸಿ ಇರ್ಲಿ, ಅವ್ರಿಗೆ ಸದನಕ್ಕಿಂತ ಬೇರೆ ಕಾರ್ಯ ಅವ್ರಿಗೆ ಬಹಳ ಪ್ರಾಮುಖ್ಯತೆ ಇದ್ದಂಗಿದೆ. ಇರ್ಲಿ, ಪರವಾಗಿಲ್ಲ, ನನ್ಗೇನು ಬೇಜಾರಿಲ್ಲ. ವಿಪ್ಪಿದ್ದಾರೆ, ಕರ್ಕೊಂಬರ್ತಾರೆ, ಹೋಗಿ ಕರ್ಕೊಂಬಂದ್ಬಿಡಿ. ಎಲ್ಲಿದ್ರು ಹುಡುಕಿ ಕರ್ಕೊಂಬನ್ನಿ, ನಿಮ್ಮ ತಾಕತ್ತು ಉಪಯೋಗ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ತಾವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ನಮ್ಗೆ ಅದರ ಅರ್ಥ ನಿಮ್ಗೂ ಗೊತ್ತಾಗ್ತದೆ. ಅದು ಡೀಟೈಲ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ತರ ನಡೆಯುತ್ತೆ ಇವೆಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಬೆಚ್ಚು ಬೀಳುವಂತ ಒಂದು ಘಟನೆ ಇಡೀ ರಾಜ್ಯದಲ್ಲಿ ನಡೆದಿದೆ. ಬಳ್ಳಾರಿ ಒಂದೇ ಅಂತಲ್ಲ, ಬಳ್ಳಾರಿಯಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸರಣಿ ರೀತಿ ಆಗೋಯ್ತು. 1, 2, 3, 4, 5 ಈ ತರ ಆಗೋಯ್ತು. ಅವಾಗ ಸರ್ಕಾರಕ್ಕೆ ಎಚ್ಚರ ಬಂದಿದ್ದು. ಆದ್ರೆ ಇದಕ್ಕೆ ಮುಂಚೆ ಬೇರೆ ಬೇರೆ ಜಿಲ್ಲೆಯಲ್ಲೂ ಆಗಿದೆ. ಚಿತ್ರದುರ್ಗದಲ್ಲಾಗಿದೆ, ದಾವಣಗೆರೆಯಲ್ಲಾಗಿದೆ, ರಾಯಚೂರಲ್ಲಾಗಿದೆ. ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗಿದೆ. ಅಲ್ಲಿ ಅದೇ ಹಾಗೆ ಸ್ಟೇಟ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರಲ್ಲ ಮಂತ್ರಿ. ಮಾಡ್ಲಿ, ಆರಾಮ್ಸೆ ಮಾಡ್ಲಿ. ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಬಂದು ಮಾಡ್ಲಿ, ನಮ್ದೇನಿಲ್ಲ. ನಾವು ಸರ್ಕಾರನ ಎಚ್ಚರಗೊಳಿಸ್ಬೇಕಾಗಿರೋದು, ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ನಾವು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಇಲಾಖೆ ಒಂದು ರೀತಿ ರೋಗ ಪೀಡಿತ ಇಲಾಖೆ ಆಗೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಆರೋಗ್ಯ ಇಲಾಖೆ ಅದಕ್ಕೆ ರೋಗ ಬಂದ್ಬಿಟ್ಟಿದೆ. ಸಾಮಾನ್ಯವಾಗಿ ಈ ತರ ಘಟನೆ ಆದಾಗ ಫಸ್ಟ್ ಮಂತ್ರಿಗೆ ಕನ್ಸರ್ನ್ ಇರ್ಬೇಕು, ಅದ್ರ ಬಗ್ಗೆ ನಾವು ಹೋಗ್ಬೇಕು, ಇಮಿಡಿಯೇಟ್ ಆಗಿ ಮಂತ್ರಿಗೆ ಹೋಗ್ಬೇಕು. ಇಲ್ಲಿ ಮಂತ್ರಿ ಹೋಗ್ಲೇ ಇಲ್ಲ. ನಾನು ಮೊದಲು ಹೋದೆ. ಅದು ನಾನು ಹೋಗಿದ್ದು 3 ದಿನ ಆದ್ಮೇಲೆ, ಮಂತ್ರಿ ಹೋಗಿದ್ದು 6 ದಿನ ಆದ್ಮೇಲೆ. ಅಂದ್ರೆ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದೆಯಾ? ಅದಕ್ಕೆ ಹೇಳಿದ್ದು ಅನಾರೋಗ್ಯದ ಇಲಾಖೆ ಔಟಿದೆ. ಒಂದ್ ರೀತಿ ಅಧಿಕಾರಿಗಳಂತೂ ಕೂಡ ಒಬ್ಬರ ಮೇಲೆ ಒಬ್ಬರು ಆಗ್ತಾ ಇದ್ದಾರೆ. ನಾನು ಅಲ್ಲಿ ಭೇಟಿ ಮಾಡಿದ್ದೆ, ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಎಲ್ಲಾ ಡಾಕ್ಟರ್ಗಳನ್ನೂ ಕರೆದಿದ್ದೆ. ಆಸ್ ಎ ವಿರೋಧ ಪಕ್ಷ ನಾಯಕ ನಾನು ಹೋದಾಗ ಎಲ್ಲ ಬಂದಿದ್ರು. ಎಲ್ಲರೂ ಕೂತ್ಕೊಂಡು ಅವ್ರನ್ನೆಲ್ಲ ಕೂತಿಸಿ ನಾನು ಮಾತಾಡಿದೆ. ಅವರು ತಪ್ಪು ಒಪ್ಕೊಂತ ಇಲ್ಲ. ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ, ನಮ್ದೇನು ತಪ್ಪಿಲ್ಲ ಇದರಲ್ಲಿ, ಮೆಡಿಸಿನ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಕೇಳಿದ್ರೆ, ಡ್ರಗ್ ಲಾಜಿಸ್ಟಿಕ್ ಅವ್ರು ಕೇಳಿದ್ರೆ, ಸರ್ ನಾನು ಬಂದೇ 2 ತಿಂಗಳಾಗೈತೆ, ನನ್ನೇ ಸಸ್ಪೆಂಡ್ ಮಾಡವ್ರೆ, ನಾನು ದಲಿತರೋನು ಅಂತ ಹೇಳ್ತಾರೆ. ನಾನು ಬಂದ್ 2 ತಿಂಗಳಾಗೈತೆ, 6 ತಿಂಗಳಿಂದ ಈ ಮೆಡಿಸಿನ್ ಸರಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟ ಮೇಲೂ ಕೂಡ ನನ್ನ ಸಸ್ಪೆಂಡ್, ನಾನೇನು ಇದ್ರ ಪಾತ್ರಧಾರನೆ ಅಲ್ಲ ನಾನು ಅಂತ. ಏನು ಸರ್ಕಾರಕ್ಕೇನು ಯಾರೋ ಒಬ್ಬ ಬಲಿ ಪಶು ಬೇಕಾಗಿತ್ತು, ಒಂದು ಬಲಿ ಪಶು ಬೇಕಾಗಿತ್ತು, ಆ ಬಲಿ ಪಶುನ ಕೊಡ್ಬೇಕಷ್ಟೇ. ಅದು ಸರ್ಕಾರಕ್ಕೆ ಇಂಟ್ರೆಸ್ಟ್ ಇದ್ದಿದ್ರೆ ಇದ್ರ ಬಗ್ಗೆ ಒಂದು ನ್ಯಾಯಾಂಗ ತನಿಖೆಯನ್ನ ಮಾಡಬೇಕಾಯಿತು. ಒಂದಲ್ಲ, ಎರಡಲ್ಲ, 16 ಔಟಿದೆ ಘಟನೆ. ಅದರಿಂದ ಇವತ್ತು ಒಂಥರ ಜನರ ಬದುಕಿಗೆ ಗ್ಯಾರಂಟಿ ಇಲ್ದಂಗೆ ಆಗೋಟಿದೆ. ಜನರ ಬದುಕಿಗೆ ಗ್ಯಾರಂಟಿ ಇಲ್ಲ. ಒಂದ್ ರೀತಿ ನಕಲಿ ವೈದ್ಯರು, ನಾನು ಇದರಲ್ಲಿ ಬಂದಿದ್ದೆ, ನಕಲಿ ವೈದ್ಯರೇ ಸುಮಾರು 600-700 ಜನ ನಕಲಿ ವೈದ್ಯರು. ನಕಲಿ ವೈದ್ಯರ ಒಂದು ಹಾವಳಿ ಬೇರೆ, ಅದನ್ನ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲೂ ರೈಡ್ ಮಾಡ್ತಾ ಇಲ್ಲ. ನಾನು ಆರೋಗ್ಯ ಸಚಿವನಾಗಿದ್ದಾಗ, ತಾವು ಆಗಿದ್ದಾಗ ನಾನು ಒಂದು 20 ಕಡೆ ರೈಡ್ ಮಾಡಿದ್ದೀನಿ. ಒಂದಿನ ದಾವಣಗೆರೆಗೆ ಹೋದಾಗ ಒಂದು 50 ಜನನ ಒಂದೇ ರಿಸರ್ವ್ ವ್ಯಾನ್ ತರಿಸಿ ತುಂಬಿ ಎಲ್ಲಾನು ಜೈಲು ಕಳಿಸಿದ್ದೀನಿ ನಾನು. ಈ ತರದ ಒಂದು ಆಕ್ಟಿವ್ನೆಸ್ ಇವತ್ತು ಇಲಾಖೆಯಲ್ಲಿ ಕಾಣ್ತಾ ಇಲ್ಲ. ಆರೋಗ್ಯ ಇಲಾಖೆ ಒಂಥರ ರೋಗಗ್ರಸ್ತ ಆಗಿರ್ತಕ್ಕಂಥದ್ದು. ಬಡವರಿಗೆ ಇವತ್ತು ಆಸ್ಪತ್ರೆ ಔಷಧಿಗಳು ಕೂಡ ಸಿಗದೇ ಇರುವಂತ ಒಂದು ಸ್ಥಿತಿ ನೋಡಿ. ತಮಗೂ ಕಣ್ಣೀರು ಬರುವಂತ ಘಟನೆ ಇದು. ರೋದನ ಮಾಡ್ತಾ ಇದ್ದಾರೆ, ಎಲ್ಲ ಬಡವರೇ ಸರ್, ಯಾರು ಸಾಹುಕಾರರಿಲ್ಲ, ಎಲ್ಲ ಬಡವರೇ ನೋಡಿ, ಅಳ್ತಾ ಇದ್ದಾರೆ, ರೋದನ ಮಾಡ್ತಾ ಇದ್ದಾರೆ. ಅವ್ರಿಗೆ ಪರಿಹಾರ ಕೊಡಕ್ ಆಗ್ತಾ ಇಲ್ಲ. ನಾನು ಹೇಳಿದ್ರೆ ಕೋಪ ಮಾಡ್ಕೊಂತಾರೆ. ಫಸ್ಟ್ ಕೋಪ ಮಾಡ್ಕೊಳ್ಳೋದೇ ನಮ್ಮ ಪ್ರಿಯಾಂಕಾ ಅವರು. ನಿಜ ಹೇಳ್ತೀನಿ ನೋಡಿ, ಕೋಪ ಮಾಡ್ಕೊಳಲ್ಲ ನೋಡಿ. ಇವ್ರಿಗೆ ಫಸ್ಟ್ 2 ಲಕ್ಷ ಕೊಟ್ರು, ವಯನಾಡಿಗೆ 15 ಲಕ್ಷ ಕೊಟ್ರು. ಆನೆ ತುಳಿತಕ್ಕೆ ವಯನಾಡಿಗೆ 15, ಇಲ್ಲಿ ಇವ್ರಿಗೆ 2 ಲಕ್ಷ ಕೊಟ್ರು.
ಇದು ತಾರತಮ್ಯ ಅಂತ ನಾನು ಹೇಳೋದು. ಇದನ್ನ ತಾರತಮ್ಯ ಈ ತರ ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಅಧ್ಯಕ್ಷರೇ. ಯಾರು ಕೊಟ್ಟದ್ದು ನೋಡಿ, ಇದಾದ್ಮೇಲೆ ನಾವು ಹೇಳಿದ್ರೆ, ವಿರೋಧ ಪಕ್ಷ ಹೇಳಿದ್ರೆ ಸಾಮಾನ್ಯವಾಗಿ ಇವರು ಉತ್ಪ್ರೇಕ್ಷೆಗೆ ಹೇಳ್ತಾರೆ ಅಂತ ಹೇಳ್ತಾರೆ. ವಿರೋಧ ಪಕ್ಷ ಹೇಳಿದ್ರೆ ಲೋಕಾಯುಕ್ತರು ಭೇಟಿ ಮಾಡಿದ್ದಾರೆ. ಲೋಕಾಯುಕ್ತರು ಭೇಟಿ, ನಾನು ಇಡೀ ರಾಜ್ಯದ ಹೇಳ್ತಾ ಇದ್ದೀನಿ. ಲೋಕಾಯುಕ್ತರು ಬೆಂಗಳೂರಲ್ಲಿರುವಂತ KC ಜನರಲ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಲೋಕಾಯುಕ್ತ ಭೇಟಿ ಮಾಡ್ತಾರೆ. ಲೋಕಾಯುಕ್ತ ಭೇಟಿ ಮಾಡಿದಾಗ ಅವ್ರು ಬರೆದಿರೋ ನೋಟು ಅದರಲ್ಲಿ ಹೇಳಿದ್ದಾರೆ, 9 ಗಂಟೆ ಆದರೂ ಕರ್ತವ್ಯಕ್ಕೆ ಬಾರದ 5 ವೈದ್ಯರು. ಇರದೇ ವೈದ್ಯರು ಕಡಿಮೆ ನಮ್ಮಲ್ಲಿ. ಅಲ್ಲೂ ಕಾಣೆ ಆಗೋಟಿದ್ದಾರೆ. 9 ಗಂಟೆಗೆ ಬಂದಿರೋರು 5 ಲೋಕಾಯುಕ್ತರು. ಕೆಟ್ಟು ಮೂಲೆ ಸೇರಿದ ECG ಯಂತ್ರ, ಡಾಪ್ಲರ್ ಟೆಸ್ಟ್ ಯಂತ್ರದ ಕೊರತೆ. ರಿಪೋರ್ಟ್ ಅಲ್ಲಿ ಮಕ್ಕಳ ತೀವ್ರ ನಿಗಾ ಘಟಕದಲ್ಲಿ ಕಾರ್ಯನಿರ್ವಹಿಸದ ವೆಂಟಿಲೇಟರ್ಗಳು. ನ್ಯೂ ಬಾರ್ನ್ ಬೇಬಿ ಇದ್ದಾಗ ಕೆಲವು ವೆಯ್ಟ್ ಲಾಸ್, ಕಡಿಮೆ ವೆಯ್ಟ್ ಇರ್ತದೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಈ ತರ ವೆಂಟಿಲೇಟರ್ಸ್ ಈ ತರದೆಲ್ಲ ಅವಶ್ಯಕತೆ ಇರ್ತದೆ. ವೆಂಟಿಲೇಟರೇ ಕೆಟ್ಟೌಟಿದೆ. ರಿಪೋರ್ಟ್ ಅಲ್ಲಿ, ಲೋಕಾಯುಕ್ತ ರಿಪೋರ್ಟ್ ಅಲ್ಲಿ ಹೇಳ್ತಾ ಇರೋದು. ಬಾಣಂತಿಯರಿಗೆ ಬಿಸಿನೀರಿಲ್ಲ. ನಮ್ಮ ತಲೆ ಮೇಲೆಲ್ಲ ಬಿಸಿನೀರು ಸುರಿತಾ ಇದ್ದಾರೆ, ಅಲ್ಲಿ ಬಾಣಂತಿಯರ ತಲೆಗೆ ಬಿಸಿನೀರಿನ ವ್ಯವಸ್ಥೆ ಇಲ್ಲ. ಅಲ್ಲಿ ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ನಾನು ಹೇಳ್ತಾ ಇರೋದು, ದೂರ ಎಲ್ಲೋ ಅಲ್ಲ, ಬೆಂಗಳೂರಲ್ಲಿರೋ ಆಸ್ಪತ್ರೆಗೆ ಈ ಬಾಳನ್ನ ನಾವು ನೋಡ್ತಾ ಇದ್ದೀವಿ. ಕಳಪೆ ಗುಣಮಟ್ಟದ ಔಷಧಿ ಅಲ್ಲಿ ನೋಟ್ ಮಾಡಿದ್ದಾರೆ. ಶೌಚಾಲಯ 1,000 ಜನಕ್ಕೆ ಒಂದು ಶೌಚಾಲಯನೂ ಇದೆ ಅಂತ ಹೇಳ್ತಾರೆ. ಒಂದು ಶೌಚಾಲಯದ ವಾರ್ಡ್ ಇದೆ ಅಂತ ಹೇಳ್ತಾರೆ 1000 ಜನಕ್ಕೆ. ಅವ್ರು ಬರ್ದಿರೋದು ಎಕ್ಸ್ಪೈರಿ ಆದ ಔಷಧಿಗಳ ವಿಲೇವಾರಿ ಆಗಿಲ್ಲ. ಎಕ್ಸ್ಪೈರಿ ಆದಂತ ಔಷಧಿಗಳು ಕೂಡ ಅಲ್ಲೇ ಇದೆ. ಅದನ್ನ ವಿಲೇವಾರಿ ಮಾಡಬೇಕು. ತಮಗೂ ಗೊತ್ತಿದೆ, ಅದು ಅಲ್ಲೇ ಇಟ್ರೆ ಸಡನ್ ಆಗಿ ಯಾವನ ಎತ್ಕೊಂಡೋಗಿ ಯಾರಿಗೋ ಔಷಧಿಗಳನ್ನ, ರೋಗಿಗಳನ್ನ ಕೊಟ್ಟಿದ್ದಾರೆ. ಅದೇ ಅನಾಹುತ ಆಗ್ತಾ ಇರೋದು. ಮತ್ತೆ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 250 ರೀತಿ ಔಷಧಿಗಳು ನೋ ಸ್ಟಾಕ್. ಅದಕ್ಕೆ ನಾನು ನೆನ್ನೆ ಹೇಳಿದ್ದು, ಈ ಮೆಡಿಕಲ್ ಮಾಫಿಯಾ, ಡ್ರಗ್ ಮಾಫಿಯಾದ ಸುಳಿಯಲ್ಲಿ ಈ ಸರ್ಕಾರ ಸಿಕ್ಕಾಕೊಂಡ್ಬಿಟ್ಟಿದೆ. ಆಚೆ ಬರಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ಅದೇನೋ ಹೇಳ್ತಾರಲ್ಲ, ಬರೆ ಎಳ್ದಂಗೆ ಅಂತ. ಸರಿ, ಗಾಯದ ಮೇಲೆ ಬರೆ ಎಳ್ದಂಗೆ. ಈ ವ್ಯವಸ್ಥೆನ ಸರಿ ಮಾಡಕ್ಕಾಗ್ತಾ ಇಲ್ಲ, ಅವ್ಯವಹಾರಗಳನ್ನ ಸರಿ ಮಾಡ್ತಾ ಇಲ್ಲ. ಅದರಲ್ಲಿ ಈಗ ಈ ಏರಿಕೆ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ 15 ರೂಪಾಯಿ ಇದ್ದಿದ್ದು 20 ರೂಪಾಯಿ, ಸ್ಪೆಷಲ್ ವಾರ್ಡ್ಗೆ 750 ಇರೋದು 1000, OPD ನೋಂದಾವಣಿ 10 ರಿಂದ 20, ಒಳ 250 ರಿಂದ 300, ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರಕ್ಕೆ 350 ರಿಂದ 500, ಆಹಾರ ಪಥ್ಯಕ್ಕೆ 50 ರಿಂದ 100. ಒಂದು ರೀತಿ ಇಲ್ಲಿ ಬರೋರೆಲ್ಲರೂ ಕೂಡ ಬಡವರೇ. ಸರ್ಕಾರಿ ಆಸ್ಪತ್ರೆ ತೆಗೆಯುವಂಥದ್ದು ಫ್ರೀ ಅನ್ನೋ ರೀತಿ ಕಾನ್ಸೆಪ್ಟ್ ಇರೋದು. ನಮ್ದು ಸರ್ಕಾರಿ ಶಾಲೆಗಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ಫ್ರೀ ಕೊಡ್ತೀವಿ ನಾವು. ಆಸ್ಪತ್ರೆಗಳನ್ನು ಅದೇ ರೀತಿ ನಾವು ಕೊಡುವಂಥದ್ದು. ಆಸ್ಪತ್ರೆಗಳು ಕೂಡ ಫ್ರೀಯಾಗೆ ನಡೆಸೋದು ಒಳ್ಳೇದು, ಆದ್ರೆ ಕಡಿಮೆ ಬೆಲೆ ಇಟ್ಟಿದ್ರೆ ಒಳ್ಳೇದು. ಅದಕ್ಕೆ ಮಂತ್ರಿಗಳು ರಿಪ್ಲೈ ಕೊಡ್ತಾರೆ. ರಿಪ್ಲೈಯಲ್ಲಿ ಅವ್ರು ಹೇಳಿದ್ದಾರೆ, ಬಹಳ ವರ್ಷಗಳಿಂದ ಏರ್ಸಿಲ್ಲ, ಅದಕ್ಕೋಸ್ಕರ ಏರ್ಸಿದ್ದೀನಿ ಅಂತ. ನಾವು ಸರ್ಕಾರದಲ್ಲಿ ನಾವು ಯಾಕೆ ಏರ್ಸಿಲ್ಲ ಅಂತ ಹೇಳಿದ್ರೆ, ಇದರಿಂದ ನಮ್ಮ ಆಸ್ಪತ್ರೆ ಅಲ್ಲ, ಮೆಡಿಕಲ್ ಎಜುಕೇಶನ್ ಮಾತ್ರ. ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲೂ ಕೂಡ ತಾಲೂಕು ಆಸ್ಪತ್ರೆ ಏರ್ಸಿ. ಇವ್ರ ಆಸ್ಪತ್ರೆ ಅಲ್ಲ, ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ. ನಾನು ನಿಮ್ಮ ಆಸ್ಪತ್ರೆ ಅಂತ ಹೇಳಿಲ್ಲ. ಸರ್ಕಾರದ ಇನ್ನೊಂದು ಮೆಡಿಕಲ್ ಎಜುಕೇಶನ್ ಅದು ಬೇರೆ ಬೇರೆ ರಾಜ್ಯದ. ನಾನು ಹೇಳ್ತೀನಿ, ಆಯ್ತು ಓಕೆ. ನಾನೇನು ಮೆಡಿಕಲ್ ಎಜುಕೇಶನ್ ನೆಕ್ಸ್ಟ್ PHCಗಳಿಗೂ ಏರ್ಸಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಆಗ್ಲೇ 15 ರಿಂದ 20%. ಅದನ್ನ ಮಂತ್ರಿಗಳು ಉತ್ತರ ಕೊಡೋ ಹೇಳಿ, ಏರ್ಸಲ್ಲ ಏರ್ಸ್ತೀನಿ ಅಂತ. ನಮ್ಮ ಏರ್ಸ್ತೀನಿ ಅನ್ನೋ ಒಂದು ಮಾತು ಈಗಾಗಲೇ ಕೇಳ್ತಾ ಇದ್ದೆ. ನಾನೇ ಸ್ವತಃ ಭೇಟಿ ಮಾಡಿದ್ದೆ ಜಯನಗರ ಆಸ್ಪತ್ರೆಗೆ. ನಾನು ಭೇಟಿ ಮಾಡಿದ್ದೆ. ಜಯನಗರ ಆಸ್ಪತ್ರೆಯಲ್ಲಿ ಏರಿಕೆ ಮಾಡಿದೆ. ಅದು ನಿಮ್ಗೆ ಬರ್ತೈತೆ ಅನ್ಸುತ್ತೆ. ಜಯನಗರ ಆಸ್ಪತ್ರೆಯಲ್ಲಿ ನಾನೇ ಹೋಗಿದ್ದೆ, ಏರಿಕೆ ಮಾಡಿದ್ದಾರೆ, ಏರಿಕೆ ಆಗಿದೆ. ಮೆಡಿಕಲ್ ಎಜುಕೇಶನ್ ಅಲ್ಲಿ ಮಾಡಿದ್ದಾರೆ.
ನಾನು ಜಯನಗರ ಆಸ್ಪತ್ರೆಗೆ ಹೋದಾಗೂ ಏರಿಕೆನ ಮಾಡಿರೋದು ನಾನು ನೋಡಿದ್ದೀನಿ. ಅಂದ್ರೆ ಡೌಟೇ ಇಲ್ಲ ಅದಕ್ಕೆ. ನಾನೇ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ಗೆಲ್ಲ ನಾವು ನೋಡಿದ್ದೀನಿ. ನಾನು ಇವತ್ತು ಈ ಸರ್ಕಾರ, ನಾನು ಬಳ್ಳಾರಿಗೆ ವಿಚಾರನ ಹೇಳಿದೆ. ನಾನು ರೇಟ್ ಲಿಸ್ಟ್ ಎಲ್ಲ ನಾನು ಕೊಟ್ಟಿದ್ದೀನಿ. ಈಗ ರೇಟ್ ಲಿಸ್ಟು ಇಲ್ಲೇ ಇದೆ, ಒಂದು 4-5 ಪೇಜು. ಏನೇನು ನಮ್ಮ ದಿನೇಶ್ ಅವರು ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಇದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಮೆಡಿಕಲ್ ಎಜುಕೇಶನ್ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲು ಕೀಳೋದ್ರಿಂದ ಹಿಡಿದು ಅಲ್ಲಿ ಕೀಳಕ್ಕೂ ಬಿಟ್ಟಿಲ್ಲ. ಅಲ್ಲಿ ಕೀಳೋದ್ರಿಂದ ಅಲ್ಲಿ ಕ್ಲೀನ್ ಮಾಡೋವರೆಗೂ ದುಡ್ಡು ಹಾಕ್ಬಿಟ್ಟಿದ್ದಾರೆ. 200 ರೂಪಾಯೋ ಏನೋ ಹಾಕಿದ್ದಾರೆ. ಇಲ್ಲಿ ಲಿಸ್ಟೇ ಇದೆ ನನ್ನ ಹತ್ರ, 6 ಪೇಜ್. ಯಾವುದು ಬಿಟ್ಟಿಲ್ಲ. ಯೂರಿನ್ ಶುಗರು, BP ಎಲ್ಲ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು, ಏನೇನಿದೆಯೋ ಒಂದು 100 ಟೆಸ್ಟ್ಗಳಿಗೆ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅವಶ್ಯಕತೆ ಇತ್ತಾ? ಮೊನ್ನೆ ತಾನೇ ಕೋವಿಡ್ ಇಂದ ಸಂಕಷ್ಟದಲ್ಲಿ ನಾವು ಆಚೆ ಬಂದಿದ್ದೀರಿ. ಈಗ ಅದರಿಂದ ಇವತ್ತು ನಮಗೆ ಬಹಳ ಇಂಪಾರ್ಟೆಂಟು. ಇವತ್ತು ನಾನು ಬಳ್ಳಾರಿಗೆ ಹೋದಾಗ, ಬಳ್ಳಾರಿಯಲ್ಲಿ ನಾನೇ ಸ್ವತಃ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಗಳನ್ನೆಲ್ಲ ನಾನು ಕೇಳಿದೆ ಏನು ಸಮಸ್ಯೆ ಅಂತ. ಅವರು ಹೇಳಿದ್ರು, ನಾವು ಕರೆಕ್ಟಾಗಿ ಸಿಸೇರಿಯನ್ ಆಗಿದೆ, ನಮ್ದೇನು ತಪ್ಪಿಲ್ಲ. ಆ IV ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ, ಅದು ಕೊಟ್ಟ ತಕ್ಷಣನೇ, ಅವ್ರು ಹೇಳಿದ್ದು ದಿನೇಶ್ ಅವರೇ, ಕೊಟ್ಟ ತಕ್ಷಣನೇ ಕಿಡ್ನಿಯ ಕ್ರಿಯಾಟಿನ್ ಇಮಿಡಿಯೇಟ್ ಆಗಿ 5-6 ಮೇಲೆ ಹೊರಟಿದೆ. ಕ್ರಿಯಾಟಿನ್ ಲೆವೆಲ್. ಅದನ್ನ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದನ್ನ ಕಂಟ್ರೋಲ್ ಮಾಡೋಣ ಅಂತ ಹೋದ್ರೆ ಲಿವರ್ ಡ್ಯಾಮೇಜ್ ಆಗೋಯ್ತು. ಇಮಿಡಿಯೇಟ್ ಆಗಿ ಲಿವರ್ ಡ್ಯಾಮೇಜ್ ಆಗೋಯ್ತು. ಅಂದ್ರೆ ಟೋಟಲ್ ಬಾಡಿಯಲ್ಲಿರುವಂತ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ಎಲ್ಲ ಆರ್ಗನ್ಸ್ ಫೇಲ್ಯೂರ್ ಆಗೋಯ್ತು. ನಮ್ಮ ಕೈಲಿ ಏನು ಮಾಡಕ್ಕಾಗ್ಲಿಲ್ಲ. ಅಂದ್ರೆ ಈ ಒಂದು ಮೆಡಿಸಿನ್ ಕೊಟ್ಟ ತಕ್ಷಣನೇ ಇಷ್ಟೊಂದು ಚೇಂಜಸ್ ಇಮಿಡಿಯೇಟ್ 2-3 ಅವರ್ಸ್ ಅಲ್ಲಿ ಎಲ್ಲಾ ಆರ್ಗನ್ಸ್ ಫೇಲ್ ಆಗಿದ್ದರಿಂದ ಅವರು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್, ಉಸಿರಾಟದ ಸಮಸ್ಯೆ, ಇದರಿಂದ ಸತ್ತು ಹೋಗಿದ್ದಾರೆ. ಆದ್ರೆ ನೀವು ರಿಪೋರ್ಟ್ ಕೂಡ ಅವಾಗೇನು ಪಾಟೀಲ್ ರೇ ಅವ್ರು ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಎಲ್ಲ ರಿಪೋರ್ಟ್ ಅಲ್ಲಿ ಇದೇನು ತೋರ್ಸೇ ಇಲ್ಲ ಅವರು. ನಾನು ಹೋದಾಗ ಅವರು ಹೇಳಿದ್ರು ಇದಲ್ಲ. ಅವ್ರೇನು ಹೇಳಿದ್ರು, ಅವ್ರು ಮೊದಲೇ ಕಾಯಿಲೆ ಆಯ್ತು. ಇಲ್ಲಿ ಆಗಿರೋ ಘಟನೆ ಇದೆ. ನಾನು ಅಲ್ಲಿ ಭೇಟಿ ಮಾಡಿದಾಗ ಎಕ್ಸ್ಪೈರಿ ಆಗಿರೋ ಅಂತ ಮೆಡಿಸಿನ್ಸ್ ಎಲ್ಲ ಇತ್ತಲ್ಲಿ. ನಾನೇ ನೋಡಿದ್ದೀನಿ. ಯಾಕಪ್ಪ ಇಟ್ಟಿದ್ದೀರಾ ಅಂದ್ರೆ, ಇನ್ನ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಸರ್ ಅಂತ. ಸರ್ಕಾರದ ರೂಲ್ಸ್ ಪ್ರಕಾರ ನೀವೇನೇ ಟೆಂಡರ್ ಕರೆದ್ರು, ನಮ್ಮ ದಿನೇಶ್ ಅವ್ರಿಗೂ ಗೊತ್ತು, ಅದರಲ್ಲಿ ನಾವು ಒಂದು ಬೋರ್ಡ್ ಹಾಕ್ತೀರಿ, ಅದ್ರ ಮೇಲೆ ಒಂದು ಸೀಲು. ಅಂದ್ರೆ ಈ ಔಷಧಿಗಳನ್ನ ಮಾರಾಟ ಮಾಡಂಗಿಲ್ಲ. ಯಾಕಂದ್ರೆ ಇದನ್ನ ತಗೊಂಡೋಗಿ ಆಚೆ ಕಡೆ ಮಾರಾಟ ಮಾಡ್ಬಿಡ್ತಾರೆ, ಗೊತ್ತಿದೆಯಲ್ಲ, ಕಳ್ತನ ಮಾಡಿ. ಆ ತರ ಹಾಕಿದಿರಿ. ಅದು ಇಲ್ಲೇ ಇಲ್ಲ. ನಾನೇ ನೋಡ್ದೆ, ತೋರಿಸ್ದೆ. ಏನಪ್ಪಾ ಇದು ಅಂತಂದ್ರೆ, ಸರ್ ಸ್ವಲ್ಪ ತಗೊಂಡಿದ್ದೀರಿ ಅಷ್ಟೇ ಅಂತಾರೆ. ಸ್ವಲ್ಪ ಕುಡಿದ್ರು ವಿಷಾನೇ, ಜಾಸ್ತಿ ಕುಡಿದ್ರು ವಿಷಾನೇ. ಅದಕ್ಕೆ ಅವ್ರ ಉತ್ತರನೇ ಇಲ್ಲ. ಸ್ಮಾಲ್ ಕ್ವಾಂಟಿಟಿ ಸಾರ್ ಅಂತಾರೆ. ಅಂದ್ರೆ ಅಲ್ಲಿ ಸತ್ತಂತ ಮಹಿಳೆಯರನ್ನ ನೋಡಿದಾಗ ನಮ್ಗೆ ನಿಜಕ್ಕೂ ಅವರೆಲ್ಲ ಇವತ್ತು ಅದೇನೋ ಹೇಳ್ತಾರೆ, ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ರು ಹಾಡು ಹೇಳ್ತಾರೆ, ತಾಯಿ ಸತ್ತ ಮೇಲೆ ತವರಿಗೆ ಹೋಗಬಾರದವ್ವ ಅಂತ ಹಾಡಿದೆ. ಈಗೇನಾಗ್ಬಿಟ್ಟಿದೆ ಅಂದ್ರೆ, ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರು ಯಾರು ಹೋಗಬಾರದವ್ವ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆ ರೀತಿ ಪರಿಸ್ಥಿತಿ. ನಾನು ಮೊನ್ನೆ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿತ್ತು, 50% ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಸ್ಟಾಪ್ ಮಾಡಿದ್ದಾರೆ. 50%. ಅಂದ್ರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತಾರೆ. ಮನೆಯಲ್ಲಿರುವಂತ ಆಸ್ತಿ ಎಲ್ಲ ಮಾರಿ ಇವತ್ತು ಹೋಗ್ಬೇಕಾದಂತ ಪರಿಸ್ಥಿತಿ. 5 ನಿಮಿಷ ಕೊಟ್ಟಿರೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರು ಹೋಗಬಾರ್ದು ಅಂತ ಹೇಳಿ ಇಲ್ಲಿ ವಿಧಾನಸಭೆ ಚರ್ಚೆ ಮಾಡಕತ್ತಿದ್ರೆ ನಾಳೆ ಮೆಸೇಜ್ ಏನು ಹೋಗುತ್ತೆ? ಬಾಳೆ ನೋಡಿ, 1 ನಿಮಿಷ. PHC CHC ತಾಲೂಕು ಆಸ್ಪತ್ರೆ ಸಾಕಷ್ಟು ಡೆವಲಪ್ ಮಾಡಿವಿ. ಇವತ್ತೆಲ್ಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನೆಗೆಟಿವ್ ಮಾತಾಡ್ಕೊತ ಹೋದ್ರೆ ಎಲ್ಲ ಖಾಸಗಿ ದವಾಖಾನೆಗೆ ಹೋಗ್ತಾರೆ. ವಾಸ್ತವಾಂಶ ಹೇಳಿದ್ದಾರೆ, ಸತ್ಯ ವಾಸ್ತವಾಂಶ ಹೇಳಿದ್ದಾರೆ. ಎಲ್ಲ ಮಂತ್ರಿಗಳ ಬಗ್ಗೆ ನೆಗೆಟಿವ್ ಮಾತಾಡುದು, ಹೆಂಗ್ ಮಾತಾಡುದು? ವೈದ್ಯರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ ಸರ್ಕಾರಿ ಆಸ್ಪತ್ರೆಗಳು ಉಳಿತಾವೆ. ನಿಮ್ ಕಡೆ ವಿರೋಧ ಪಕ್ಷ ಸಲಹೆ ಕೊಡಿ, ಸಭಾಧ್ಯಕ್ಷರೇ, ಸರ್ಕಾರಿ ಆಸ್ಪತ್ರೆಗಳು ಒಳ್ಳೆ ಸಲಹೆ ಕೊಡಿ. ಯಾಕೆ ಅಷ್ಟೇ ಅವಕಾಶ ಕೊಡ್ತಾ ಇದ್ದೀರಿ? ಈಗಾಗಿಲ್ಲ, ಸರಿ ಮಾಡ್ಲಿ. ಚೆನ್ನಾಗಿ ಮಾತಾಡಿದ್ರೆ ಸಭಾಧ್ಯಕ್ಷರೇ
ಸರ್ಕಾರಿ ಆಸ್ಪತ್ರೆಗಳು ದೇವಸ್ಥಾನ ಬರ್ರಿ ನಮ್ಮ ಹುಬ್ಬಳ್ಳಿ ಕೆಂಚಿಗೆ ಬರ್ರಿ ನೋಡೋಣ ಆಸ್ಪತ್ರೆಗೆ ತೋರಿಸ್ತಾನೆ ಇಲ್ಲಿ ಆಸ್ಪತ್ರೆಗಳಂತ ಮುಗಿಸ್ರಿ ಮಾತು ಒಳ್ಳೆ ಸಲಹೆ ಕೊಡಿ ಸರ್ಕಾರ ಈಗ ಬಗ್ಗೆ ಹೇಳಿಲ್ಲ ಅಲ್ಲ ಮಾಡಬಾರ್ರಿ ಮಂತ್ರಿಗಳು ಸಮರ್ಥರಿದ್ದಾರೆ, ಉತ್ತರ ಕೊಡ್ತಾರೆ. ಕೊಡ್ಲಿ ಅವರು ಉತ್ತರ ಕೊಡ್ತಾರೆ. ನನ್ನ ಪರಿಷತ್ತಲ್ಲಿ ಈಗ ಅವ್ರು ಮಾತಾಡ್ತಾರೆ ಅದನ್ನು ತಡಿಲಿಕ್ಕಾಗಿ ಅವ್ರು ಮಾತಾಡೋದು ನಿಮ್ಗೆಲ್ಲ ಈ ರೀತಿ ಬರ್ತದೆ ಸದನ ನಡೆಸಬೇಕು ಔಷಧಿ ಯಾಕೆ ಮಾಡ್ತೀರಾ ಮಂತ್ರಿ ಆಗಕ್ಕೆ ಕಾಂಪಿಟೇಷನ್ ಸಮಸ್ಯೆಗಳು ಅದಾವು ಎಲ್ಲ ಆಗಿಡಬೇಕು. ಒಂದ್ ನಿಮಿಷ ಒಂದೇ ನಿಮಿಷ ಹೇಳಕ್ತಾರೆ ಮಂತ್ರಿ ಸರ್ಕಾರಿ ಆಸ್ಪತ್ರೆ ಹಣ ಕೊಡಿಸ್ತಾರೆ ಹೇಳಿ ಸರ್ ಅಧ್ಯಕ್ಷರೇ ಹೇಳಿ ಸರ್ ಅಧ್ಯಕ್ಷರೇ ಮಾನ್ಯ ವಿರೋಧ ಪಕ್ಷದ ನಾಯಕರು ದವಾಖಾನೆಗಳ ಸರ್ಕಾರಿ ದವಾಖಾನೆಗಳ ವಾಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಕೆಲವು ಕಾಗದಗಳನ್ನು ಹಿಡ್ಕೊಂಡು ಅವುಗಳನ್ನ ಉದ್ಧರಿಸ್ತಾ ಇದ್ದಾರೆ. ಸರ್ಕಾರಿ ದವಾಖಾನೆಗಳ ಮೇಲೆ ಕಂಪ್ಲೇಂಟ್ ಮಾಡಬಾರ್ದು, ಮೆಸೇಜ್ ಏನು ಹೋಗುತ್ತೆ, ಪ್ರೈವೇಟ್ಗೆ ಹೋಗುತ್ತಾರ ಅನ್ನುವಂಥ ಸರಿಯಲ್ಲ. ನಾನು ನಿನ್ನೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ಭಾಷಣವನ್ನು ವಿಧಾನ ಪರಿಷತ್ನಲ್ಲಿ ಕೇಳ್ತಾ ಇದ್ದೆ. ನೀವೇನು ಮಾತಾಡಿದ್ರಿ ಇದಕ್ಕಿಂತ ಖಾರವಾಗಿ ಅವರು ಹಲವಾರು ವಿಚಾರಗಳನ್ನು ಎತ್ತಿ ಅವುಗಳಿಗೆ ಏನು ಮಾಡಬೇಕು ಏನು ಮಾಡೋಣ ಅಂಥೇಳಿ ಸದಸ್ಯರನ್ನು ಕೇಳ್ತಿದ್ದಾರೆ. ಆದ್ದರಿಂದ ಇದರೊಳಗೆ ರಾಜಕಾರಣ ಅವರು ಬೆರೆಸಿಲ್ಲ, ಯಾರೂ ಬೆರೆಸೋದು ಅವಶ್ಯ ಇಲ್ಲ. ಅದಕ್ಕೆ ಅವ್ರು ಏನು ಪುರಾವೆಗಳ ಸಹಿತ ಹೇಳ್ತಾರ ಅದನ್ನು ಶಾಂತವಾಗಿ ಪ್ರಶ್ನೆ ಕೇಳಿಲ್ಲ ಸರ್. ನಾನು ವೈದ್ಯರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಂತ ಔಷಧ 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 ಅಧ್ಯಕ್ಷರೇ ನನ್ನ ವಿಚಾರನ ಪ್ರಸ್ತಾಪ ನೀವು ಕುತ್ಕೊಡಿ. ಎಚ್ ಕೆ ಪಾಟೀಲ್ ಇಡೀ ರಾಜ್ಯದಾಗ ಒಬ್ರು ವೈದ್ಯರು ಮಾತಾಡಿ ಸರಿಯಾಗಿ ಪಾಟೀಲ್ರು ಅಧ್ಯಕ್ಷರೇ ಬರೇ ಎಷ್ಟು ಹತ್ತು ಮಾತಾಡ್ತಾರೆ. ಕುತ್ಕೊಳ್ರಿ. ನಾನು ನನ್ನ ಪಾಯಿಂಟ್ ಆಫ್ ಆರ್ಡರ್ ನಾ ಕ್ಲಿಯರ್ ಮಾಡುವಂತ ಉದ್ದೇಶ ಇತ್ತು. ಅಧ್ಯಕ್ಷ ಅವಕಾಶ ಕೊಡಿ. ನಾವೇ 4 ಮಂದಿ ಹೇಳಿದಾರೆ ನಾನು ಪ್ರಸ್ತಾಪ ಮಾಡ್ತೇನೆ. ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಈ ರೀತಿ ವರ್ತನೆ ನಾವು ಸಹಿಸಲ್ಲ. ಅಲ್ರಿ ಅದೇನು ಹೇಳಿ ಆಯ್ತು ಬಿಡು. ಹೇಳದೇಳಿ ಏನೋ ಅಪರಾಧ ಮಾಡಿದ್ರೆ ಹೋಗ್ಬೇಡ ನೀವು ನೀವು ಪಕ್ಷದ ನಾಯಕರು ಆಸ್ಪತ್ರೆ ರೋಗ ಪತ್ರಿಕೆ ಪದ ಕಟ್ಟಿ ಅಧಿಕಾರ ಇಲ್ವಾ? ಪತ್ರಿಕೆ ಬಂದಿಲ್ವಾ? ಪತ್ರಿಕೆ ಬಂದಿರೋ ಪ್ರಸ್ತಾಪ ಮಾಡಿದ್ದಾರೆ. ಅವರು ಹೋಗ್ಬೇಡಿ ಅಂತ ಹೇಳಿಲ್ಲ. ಅವರು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ತಾರೆ. ಅವ್ರ ಬುದ್ಧಿ ಹೇಳಿ. ಇಲ್ಲ ಆಯ್ತು ಅವ್ರ ಬುದ್ಧಿ ಹೇಳಿ. ನಿಮಗ್ ಬುದ್ಧಿ ಹೇಳಿ. ಕರೋನಾದ ಸತ್ಯನಾಶ ಬರಲ್ಲ. ನಿಮಗ್ ಬುದ್ಧಿ ಹೇಳಿ. ನನಗೆ ಹೇಳ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಹೇಳಿ ಸರ್. ಈಗ ನಾನು ಅವ್ರಿಗೆ ಇರಿಟೇಷನ್ ಆಗೋ ಪದ ಏನು ಹೇಳಿಲ್ಲ ತಗೊಳ್ರಿ. ಇರಿಟೇಷನ್ ನಾನು ಏನು ಹೇಳಿದಿನೋ ಅದನ್ನೆಲ್ಲ ದಾಖಲೆ ತೋರಿಸಿ ಆಯ್ತು
ನನಗೆ ಈಗ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಲ್ಲ ಅಂತೇಳಿ ಅವರೇ ಕೊಡ್ತೀನಿ ಅಂದ್ರು ನಾನು ತಗೊಂತೀನಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅವರೇ ಕೊಡ್ಲಿ ಬೇಕಾದ್ರೆ, ನಂದೇನು ಅಬ್ಜೆಕ್ಷನ್ ಇಲ್ಲ. ಮಾತಾಡುವಾಗ ಈಗ ನಾಳೆ ಯಾರು ಕೋನಪ್ಪ ರೆಡ್ಡಿ ಅವರೇ ಅಲ್ಲ ಏನು ಕೋನ್ ರೆಡ್ಡಿ ಅವರೇ ನಾಳೆ CM ಅವ್ರು ಮಾತಾಡ್ತಾರಪ್ಪ, ನಾನು ಹಂಗೆ ಮಾಡ್ಲಾ? ನೀವು ಮಾಡಿ ತೋರಿಸ್ತಾರೆ, ನಾನು ಹಂಗೆ ಮಾಡ್ಬೇಕಾದಂತೆ. ಇಲ್ಲ ನಾನು ನೋಡಿ, ನಾನು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾತ್ರ ಹೇಳೇನಿ. ವಿರೋಧ ಪಕ್ಷ ಅನ್ನೋದು ಇಲ್ಲ ಹೇಳಿದ್ದಾರೆ, ಟೀಕೆ ಮಾಡಕ್ಕೆ ಇರೋದು, ಮಾಡ್ರಿ ಟೀಕೆ ಮಾಡಕ್ಕೆ ಇರೋದು. ನಾವು ನಮ್ ಡ್ಯೂಟಿ ಮಾಡಕ್ ಬಿಡಿ. ಅಲ್ಲ ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರವನ್ನ, ವೈದ್ಯಕೀಯ ಸಚಿವರನ್ನ ನಾನು ಕೇಳುವಂಥದ್ದು, ಇಲ್ಲಿ ಹಿಂದೆ ಈ ಮೆಡಿಸನ್ ಏನಿತ್ತು, ಈ ಮೆಡಿಸನ್ ಕಳಪೆ ಅಂತೇಳಿ 6 ತಿಂಗಳಿಂದನೇ ಡ್ರಗ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಮತ್ತು ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ, ಆರ್ಡರ್ ಕೂಡ ಮಾಡಿದ್ದಾರೆ. ನನ್ನ ಹತ್ರ ಆರ್ಡರ್ ಕಾಪಿ ಇದೆ, ಇಲ್ಲಿ ಆರ್ಡರ್ ಕಾಪಿ ಇದೆ. ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, 23-24 ತಿಳಿಸಿರುವಂತೆ ಈಗಾಗಲೇ ಸದರಿ ಔಷಧದ 2 ಬ್ಯಾಚ್ಗಳ ಗುಣಮಟ್ಟ ಉತ್ತಮ ಗುಣಮಟ್ಟವಲ್ಲದ ಔಷಧಿ ಎಂದು ಘೋಷಿಸಲಾಗಿರುತ್ತದೆ. ಈ ಕಾರಣದಿಂದ ಸದರಿ ಸಂಸ್ಥೆಯವರು ಔಷಧಗಳನ್ನ ಟೆಂಡರ್ ನಿಯಮಾನುಸಾರ 22/3/24 ಜಾರಿಗೆ ಬರುವಂತೆ ಕಪ್ಪು ಪಟ್ಟಿಗೆ ಸೇರಿಸಲಾಗಿರುತ್ತದೆ. ಸದರಿ ಔಷಧದ ಎಲ್ಲಾ ಬ್ಯಾಚ್ಗಳನ್ನು ಔಷಧ ತಂತ್ರಾಂಶದಲ್ಲಿ ಫ್ರೀಸ್ ಮಾಡಲಾಗಿದೆ. ಯಾವಾಗ ಇದು 14/5/24 ಈ ಆದೇಶವನ್ನ ಸರ್ಕಾರ, ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ನಿಯಮಿತ ಆದೇಶ ಹೊರಡಿಸಿದೆ. ಯೂಸ್ ಮಾಡಬಾರ್ದು ಅಂತ. ಆಮೇಲೆ ಇನ್ನೊಂದು ಹೇಳಿದರೆ, ಆದ್ದರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಔಷಧ ಉಗ್ರಾಣ ಪ್ರಭಾದಾರಕಾರಿಗೂ ತಿಳಿಸುವುದೇನೆಂದರೆ, ನಿಮ್ಮ ಉಗ್ರಾಣದಲ್ಲಿ ಸದರಿ ಸಂಸ್ಥೆಯು ಸರಬರಾಜು ಮಾಡಿದ್ದಲ್ಲಿ ಈ ಕೂಡಲೇ ಅದನ್ನು ವಿತರಣೆಯನ್ನು ನಿಲ್ಲಿಸುವುದು. ಡ್ರಗ್ ಲಾಜಿಸ್ಟಿಕ್ ಇರ್ತತೆ, ಗೋಡೌನ್ ಇರ್ತತೆ, ಅಲ್ಲಿಗೆಲ್ಲರಿಗೂ ಮೆಸೇಜ್ ಕೊಟ್ಟಿದ್ದಾರೆ, ಈ ಮೆಡಿಸನ್ ಯೂಸ್ ಮಾಡಬಾರ್ದು. ನಾನು ಸರ್ಕಾರನ ಅವರು ಉತ್ತರ ಕೊಡುವಾಗ ಹೇಳ್ತಾರೆ, ಅವ್ರು ಕೋರ್ಟ್ಗೆ ಹೋಗ್ಬಿಟ್ರು. ನನಗನ್ಸ್ತದೆ ಚಾಮರಾಜನಗರ ಅಲ್ಲ ಸರ್, ಚಾಮರಾಜನಗರದಲ್ಲಿ ತಾನೇ ಕೋರ್ಟ್ಗೆ ಹೋಗಿದ್ದವರು. ಕೋರ್ಟ್ಗೆ ಹೋಗ್ತಾರಲ್ಲ ಇದ್ರ ಮೇಲೆ ಅಪೀಲ್ ಆಗಿ 4 ಕೇಸು, ಚಾಮರಾಜನಗರ, ಹಾಸನ, ಆಮೇಲೆ ಚಿತ್ರದುರ್ಗ, ಪಾವಗಾಡ, ಚಿತ್ರದುರ್ಗ ಮತ್ತು ಇನ್ನೊಂದು ಜಿಲ್ಲೆ, 4 ಕೇಸು. ಮೊದಲು ಆಗಿದೆ 2, ಚಿತ್ರದುರ್ಗ ಮತ್ತು ಚಾಮರಾಜನಗರ. ಆ 2 ಮೇಲೆ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿದಾಗ, ಯಾಕಂದ್ರೆ 2 ಕಡೆ ಆದ್ಮೇಲೆ ಬ್ಲ್ಯಾಕ್ ಲಿಸ್ಟ್ ಆಗ್ತದೆ. ಬ್ಲ್ಯಾಕ್ ಲಿಸ್ಟ್ ಮಾಡಿದ್ಮೇಲೆ ಕೋರ್ಟಲ್ಲಿ ಸ್ಟೇ ತಂದ್ರು, ಚಾಲೆಂಜ್ ಮಾಡಿದ್ರು. ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವರು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ. ಸೆಂಟ್ರಲ್ ಡ್ರಗ್ ಲ್ಯಾಬ್ ಅವ್ರು ನಮ್ಮ ಡ್ರಗ್ ಲ್ಯಾಬ್ನ ತದ್ವಿರುದ್ಧವಾಗಿ ಸರಿ ಇದೆ ಅಂತ ಅವ್ರು ಹೇಳಿದ್ರು. ಅದು ಒಂದು ಮಾಹಿತಿ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಈ ತರದ ಕಂಪನಿಗಳೆಲ್ಲರೂ ಕೂಡ ಫ್ರಾಡ್ ಕಂಪನಿಗಳೆಲ್ಲ, ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತದೆ, ಹೆಂಗ್ ಮಾಡ್ಬೇಕು ಅಂತ ರೂಟ್ ಗೊತ್ತಿರ್ತದೆ ಅವರು. ಈಗ ಕೇಸ್ ಹಾಕಿದ್ರು, ನಮ್ಮ ಚಾಮರಾಜನಗರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಸ್ ಹಾಕಿ ಇದನ್ನ ಆದೇಶ ಮಾಡಿರೋದು ತಪ್ಪು ಅಂತ ಹೋದ್ರು. ನೆನ್ನೆನೂ ನಾನು ತಾವಿರ್ಲಿಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಮ್ಮ ಲಾಯರ್ಗಳಿಗೆಲ್ಲ ನೀವು 5,000 10,000 ಕೊಡ್ತೀರಾ, ಅವ್ರ ಲಾಯರ್ಗಳಿಗೆಲ್ಲ 5 ಲಕ್ಷ 10 ಲಕ್ಷ ಕೊಡ್ತಾರೆ, ನಮ್ ಪರವಾಗಿ ಕೇಸ್ ನಿಲ್ಲೋದೇ ಇಲ್ಲ ಅಂತ ಹೇಳಿ. ಇದು ನಮ್ಮ ಬಾಣಂತಿಯರ ಪ್ರಾಣದ ರಕ್ಷಣೆ ಮಾಡುವಂತ ವಿಚಾರವಾಗಿ ನಾವು ಅಲ್ಲಿಗೆ ಬಿಟ್ಬಿಟ್ರಿ, ಅದನ್ನ ಆ ಜಿಲ್ಲಾ ಕೋರ್ಟ್ ಹತ್ರನೇ ಬಿಟ್ಬಿಟ್ರಿ. ಅದನ್ನ ಹೈಕೋರ್ಟ್ಗೆ ತರಬೇಕಾಯ್ತು. ಸರಿಯಾದಂತ ಲಾಯರ್ನಿಟ್ಟು ಒಂದ್ಸರಿ ಡ್ರಗ್ ಡಿಪಾರ್ಟ್ಮೆಂಟ್ ಇದನ್ನ ಬೋಗಸ್ ಅಂತ ಹೇಳಿದ್ಮೇಲೆ, ಬ್ಲಾಕ್ ಲಿಸ್ಟ್ ಮಾಡಿದ್ಮೇಲೆ ಅದ ಹೆಂಗ್ ವೈಟ್ ಆಗೋಗ್ಬಿಡ್ತತೆ? ಬ್ಲಾಕ್ ಬೋರ್ಡ್ ಆದ್ಮೇಲೆ ಅದು ವೈಟ್ ಹೆಂಗ್ ಆಗ್ತತೆ? ವೈಟ್ ಆಗ್ಬೇಕಾದ್ರೆ ನಾವೇ ವೈಟ್ ಪೇಂಟ್ ಹೊಡಿಬೇಕು ಅದಕ್ಕಷ್ಟೇ. ಯಾಕೆ ಸರ್ಕಾರ ಇದ್ರ ಮೇಲೆ ಅಪೀಲ್ ಇಂಟರ್ಫಿರೆನ್ಸ್ ಆಗ್ಬಿಡ್ತಾವ ಕೋರ್ಟ್ಗಳು? ಇಂಥದ್ರಾಗೂ ಕೂಡ ಜೀವದ ಭಯ ಇದು ಎಲ್ಲ ಆದ್ಮೇಲೂ ಕೂಡ ಇದ್ರಾಗೂ ಸ್ಟೇ ಕೊಟ್ಬಿಡ್ತಾರೆ. ಏನ್ ಮಾಡ್ಬೇಕು? ದುರ್ದೈವ ನಮ್ದು, ದುರ್ದೈವನೇ. ಅದನ್ನೇ ನಾವ್ ಹೇಳಿದ್ದ, ನಾನು ಒಪ್ಕೊಂತೀನಿ. ಅಲ್ಲ ಹೆಂಗ ಇದು ಅಧ್ಯಕ್ಷರೇ, ಇನ್ನೊಂದು ಲ್ಯಾಬ್ ಇದು ಸರಿ ಇದೆ ಅಂತ ಹೇಳೋದಾದ್ರೆ ಮನುಷ್ಯನ ಪ್ರಾಣದ ಗತಿ ಏನು?
ಸರ್ ಕೊಡ್ಲಿ, ಯಾವ್ದೋ ರೆವಿನ್ಯೂ ಮ್ಯಾಟ್ರಸ್ ಕೊಡ್ತಾರೆ, ಹಾ. ಏನೋ ಪರವಾಗಿಲ್ಲ, ಇದ್ರಲ್ಲಿ ಅದಕ್ಕೇನ್ ಜೀವ ಹೋಗಲ್ಲ, ಇದು ಜೀವ ಹೋಗೋದು, ಹೋಗೋ ಅಂತದ್ದು, ಹೋಗ್ಬಿಡ್ತು, ಪ್ರಾಣ ಹೋಗುವಂಥದ್ದು. ಯಾರು ತಾಯಿ ಜವಾಬ್ದಾರಿ? ಮಗು ತಾಯಿ ಅಂತದ್ದು. ಯಾರು ಜವಾಬ್ದಾರ? ನಮ್ಮ ಮೆಡಿಕಲ್ ಕಾನೂನಲ್ಲಿ ಏನಾದ್ರೂ ಆ ತರ ಸನ್ನಿವೇಶ ಬಂದ್ರೆ, ಮಗು ತಾಯಿ ಪ್ರಶ್ನೆ ಬಂದ್ರೆ ತಾಯಿನ ಫಸ್ಟ್ ಉಳಿಸು ಅಂತ ಹೇಳ್ತಾರೆ ನಮ್ಮಲ್ಲಿ. ಹೌದು. ಇಲ್ಲಿ ತಾಯಿ ಉಳಿಸುವಂತದಕ್ಕೆ ಅವಕಾಶ ಆಗಿಲ್ಲ. ನಾನು ಹೇಳ್ದಲ್ಲ, ಎಲ್ಲ ಆರ್ಗನ್ಸ್ ಪೂರ್ತಿ ಫೇಲ್ಯೂರ್ ಆಗಿದೆ ಇಲ್ಲಿ. ನಾವು ಸರ್ಕಾರನ ಅದನ್ನ ಕೇಳ್ತಾ ಅಪೀಲ್ ಯಾಕೆ ಹೋಗ್ಲಿಲ್ಲ ನೀವು? ಅಪೀಲ್ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇ ತಗೊಬೇಕಾಯ್ತು, ನೀವ್ ಯಾಕೆ ಮಾಡ್ಲಿಲ್ಲ? ಇಲ್ಲಿ ಕೇಂದ್ರ ಸರ್ಕಾರ ಪ್ರಶ್ನೆ ಅಲ್ಲ, ಕೇಂದ್ರ ಸರ್ಕಾರ ಏನ್ ದುಡ್ಡು ಕೊಡಲ್ಲ, ನಾವು ಕೊಡೋದು ದುಡ್ಡು, ನಮ್ ಸರ್ಕಾರ ದುಡ್ಡು ಕೊಡೋದು, ಕರ್ನಾಟಕ ಸರ್ಕಾರ ದುಡ್ಡು ಕೊಡೋದು, ತಗೊಳೋದು ನಾವು, ಡಿಸ್ಟ್ರಿಬ್ಯೂಟ್ ಮಾಡೋದು ನಾವು. ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ರಾಜ್ಯದ ರೋಗಿಗಳು ನಮ್ಮವರು, ಬಾಣಂತಿಯರು ನಮ್ಮವರು, ನಮಗೆ ರೆಸ್ಪಾನ್ಸಿಬಿಲಿಟಿ. ಅವ್ರು ಯಾವ ಬ್ಯಾಚ್ ಕಲಿಸಿದಾರೋ ಟೆಸ್ಟ್ಗೆ ನಮ್ಗೇನ್ ಗೊತ್ತಿದೆ? ಹೌದೌದು. ಸರ್, ತಾವು ಬಹಳ ಪ್ರಸ್ತುತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀರಾ. ಮಾನ್ಯ ಸಭಾಧ್ಯಕ್ಷರೇ, ಈ ವಿಚಾರದಲ್ಲಿ ನನಗೆ ಮಾಹಿತಿ ಇದ್ದಂಗೆ ಆ ಕಾಂಟ್ರಾಕ್ಟರ್ ಸರಿ ಇಲ್ಲ ಅಂತ ಸರ್ಕಾರ ಹೇಳಿದೆ, ಅಧಿಕಾರಿಗಳು ಹೇಳಿದ್ದಾರೆ, ಡಿಪಾರ್ಟ್ಮೆಂಟು ಹೇಳಿದೆ, ಕೋರ್ಟಿಗೆ ಹೋಗಿ ಆರ್ಡರ್ ತಂದಿದ್ದಾರೆ. ಸಹಜವಾಗಿ ಕೋರ್ಟಿಗೆ ಹೋಗಿ ಆರ್ಡರ್ ತಂದಾಗ ನಮ್ಮ ಅಧಿಕಾರಿಗಳು ಇರ್ಬೋದು, ಅದೇ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಪ್ಪ ಕೋರ್ಟ್ ಆರ್ಡರ್ ಬಂದಿದ್ದಾರೆ ಇಂಪ್ಲಿಮೆಂಟ್ ಮಾಡಬೇಕು. ಸುರೇಶ್ ಗೌಡರು ಕೂಡ ಕೋರ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಅಧ್ಯಕ್ಷರೇ, ಐ ಆಮ್ ರಿಯಲಿ ಸಾರಿ ಟು ಸೇ, ಬಟ್ ಈ ಜುಡಿಷಿಯಲ್ ಆಕ್ಟಿವಿಸಮ್ ನೆಪದಲ್ಲಿ ಜುಡಿಷಿಯರಿ ಅವರು ಇವಾಗ ಲೆಜಿಸ್ಲೇಷನ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ಕೆಲಸನೂ ಮಾಡ್ತಾ ಇದ್ದಾರೆ. ತಾವು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಹಲವಾರು ಬಾರಿ ತಮಗೆ ಆದೇಶಗಳು ಬಂದಿರಬೇಕು ಕೋರ್ಟಿಂದ, ವಿಚ್ ಇಸ್ ಲೆಜಿಸ್ಲೇಷನ್. ಕೆಲವು ಸಂದರ್ಭದಲ್ಲಿ ಅಧ್ಯಕ್ಷರೇ, ನನಗೆ RDPR ಮಿನಿಸ್ಟರ್ ಇದ್ದಾಗ ಒಂದು ನಿಮಿಷ ಸರ್, ಐ ಆಮ್ ಸಪೋರ್ಟಿಂಗ್ ಯು, ಐ ಆಮ್ ನಾಟ್ ಸೇಯಿಂಗ್ ಅಲ್ಲ, ಎಲ್ಲೋ ಹೋಗೋದು ಬೇಡ. ಇಲ್ಲ, ಐ ಅಗ್ರಿ. ಆರೋಗ್ಯ ಇಲಾಖೆ ಬಗ್ಗೆ ಮಾತ್ರ ಮಾತಾಡೋದು. ಅದೇ ಹೇಳ್ತಾ ಇರೋದು ಸರ್, ನಾನೇನ್ ವಿಷಾಂತರ ಮಾಡಕ್ಕೆ ಎಲ್ಲೋ ಟೈಮ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಅವ್ರು ಮಾತಾಡಿ ಮುಗಿಸ್ಲಿ. ನಮ್ಗೆ ಆದೇಶ ಬರ್ತದೆ ಅಧ್ಯಕ್ಷರೇ, ಕೆಲವು ಸರಿ ಈ ರೋಡ್ ಆಗ್ಲೇಬೇಕು ಅಂತ. ಇನ್ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಲೆಜಿಸ್ಲೇಷನ್ಸ್ ಪಾಸ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಟಿವ್ ವರ್ಕ್ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಈಗ ಸಾಹೇಬ್ರು ಹೇಳ್ದಂಗೆ ಕೋರ್ಟ್ ಆರ್ಡರ್ ಇತ್ತು, ಅದಕ್ಕೆ ನಾವು ಕೊಡ್ತೀವಿ ಅಂತ ಹೆದರದ ಸಹಜ ಅಧಿಕಾರಿಗಳು. ಸೊ ಅದರಿಂದ ಇದನ್ನೂ ಕೂಡ ಚರ್ಚೆ ಆಗ್ಬೇಕು ನಮ್ಮ ಸದನದಲ್ಲಿ. ಇಲ್ಲಿ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅಧ್ಯಕ್ಷ, ನಮ್ಮ ರಕ್ಷಣೆಗೆ ಯಾರಿರ್ತಾರೆ ಮತ್ತೆ? ಸೊ ಅದರಿಂದ ಬಹಳ ಪ್ರಸ್ತುತವಾದಂತ ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ದೀರಾ ಸರ್. ಇದು ವ್ಯಾಪಕವಾಗಿ ಚರ್ಚೆ ಆಗ್ಲಿ ಅಂತ ಅಷ್ಟೇ ನಂದು ಮನವಿ. ಈಗ ಅವರು ಬೆಂಬಲ ಮಾಡಿದ್ದಾರೆ. ಆಗಲ್ಲ, ಈಗ ಚರ್ಚೆ ತುಂಬಾ ಆಗಲಿ, ಇಲ್ಲಿ ಟೈಮ್ ಇಲ್ಲ, ನಾನು ಸಂಜೆವರೆಗೆ ಮುಗಿಸ್ಬೇಕಲ್ಲ, ಅದಕ್ಕಾಗಿ ಈಗ ಬೇಗ ನಾಟ್ ದ ಕ್ವೆಶ್ಚನ್ ಆಫ್ ಸಂಜೆ ಅಂತಲ್ಲ ಸರ್ ಅಧ್ಯಕ್ಷರೇ, ಇದು ಆಡಳಿತದಲ್ಲಿ ಹಸ್ತಕ್ಷೇಪ ಎಷ್ಟು ಸರಿ. ನಾನು ಹೇಳ್ದಂಗೆ ನಾವು ಶಾಸಕರಾಗಿ ಶಾಸನ ರಚನೆ ಮಾಡೋದು ಈ ಸದನಕ್ಕೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಆದ್ರೆ ನಾವು ಜುಡಿಷಿಯಲ್ ಆಕ್ಟಿವಿಸಮ್ ಅಂದ್ಬಿಟ್ಟು ಶಾಸನನೂ ಅವರೇ ರಚನೆ ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಎಕ್ಸಿಕ್ಯೂಟಿವ್ ಏನ್ ಮಾಡ್ಬೇಕು ಅದನ್ನು ಅವರೇ ಆದೇಶ ಮಾಡ್ತಾ ಇದ್ದಾರೆ. ಮತ್ತೆ ಇದೆಲ್ಲ ಏನಕ್ಕೆ ಇರ್ಬೇಕು ನಾವು? ಈಗ ನೀವು ಹೋದ್ಮೇಲೆ ನಾನಲ್ಲ, ನಾನ್ ಮಾತಾಡಕ್ ಮುಂಚೆ ಎದ್ದು ಬಿಟ್ರು. ನೀವು ಹೋಗಿ ಆಚೆ ಹೋದ ತಕ್ಷಣ ಎದ್ದು ಬಿಟ್ರೆ ಎಲ್ಲ ಬೇರೆ, ಅದಕ್ಕೆ ನಂದೇ ತಪ್ಪಿಲ್ಲ. ನಾನು ಅದಕ್ಕೋಸ್ಕರ ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟೆಲ್ಲ ಕೂಡ ಸರಬರಾಜುದಾರರು ಈಗಾಗಲೇ ಸರಬರಾಜು ಮಾಡಿರುವ ಬ್ಯಾಚ್ಗಳು ಬದಲಿಗೆ ಬೇರೆ ಉತ್ತಮ ಗುಣಮಟ್ಟದ ಔಷಧಿ ಸರಬರಾಜು ಮಾಡಲು ಸೂಚನೆ ನೀಡಲಾಗ್ತದೆ. ಇದು ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಬೇಡಿ, ಬೇರೆ ನಾವು ಕೊಡ್ತೀರಿ ಅಂತ ಹೇಳಿ. ಇಷ್ಟಾದ ಮೇಲೂ ಕೂಡ ಯಾವುದೋ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಮತ್ತೆ ಅವರು ಒಳಗಡೆ ಬಂದಿದ್ದಾರೆ ಅಂದ್ರೆ, ಈಗ ಕೋರ್ಟ್ ಆರ್ಡರ್ ಬಗ್ಗೆನೂ ಚರ್ಚೆ ಆಯ್ತು, ನಾನು ಅದ್ರ ಬಗ್ಗೆ ಮುಂದುವರ್ಸಕ್ ಹೋಗಲ್ಲ. ನನ್ನ ದೃಷ್ಟಿ ಇರೋದು ಹೈಕೋರ್ಟ್ಗಾದ್ರೂ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೋಬೇಕಾಯ್ತು, ಸರ್ಕಾರ ಮಾಡಲಿಲ್ಲ, ಫೇಲೂರ್. ಮತ್ತೆ ಇಷ್ಟು ಬ್ಯಾಚ್ಗಳನ್ನು ಕೂಡ ಆರಲ್ ಫ್ರೀಸ್ಡ್ ಬ್ಯಾಚ್ 16, 11 ಇಷ್ಟು ಸುಮಾರು 37 ಬ್ಯಾಚ್ಗಳನ್ನ ಅವರು ಫ್ರೀಸ್ ಮಾಡಿದ್ದಾರೆ ಇಲಾಖೆಯಿಂದ. ಇಷ್ಟು ಕೂಡ ಕಳಪೆ ಔಷಧಿಗಳು ಅಂತೇಳಿ ಮಾಡಿದ್ದಾರೆ. ಸುಮ್ನೆ ಮಾಡಕ್ಕೆ ಸಾಧ್ಯನಾ ಅಧ್ಯಕ್ಷರ? ನೀವೇ ಹೇಳಿ, ನೀವು ಹೆಲ್ತ್ ಮಿನಿಸ್ಟ್ರು. ಸುಮ್ನೆ ಯಾವುದೋ ಇದನ್ನ ಡ್ರಗ್ನ ಕಳಪೆ ಅಂತ ಮಾಡಕ್ ಸಾಧ್ಯತಾ? ಕಂಟೆಂಟ್ಸ್ ಏನಿದೆ, ಅದರಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಏನಿದೆ, ಅದೆಲ್ಲ ನೋಡಿ ಮಾಡೋದು. ಅದನ್ನ ಮಾಡಿದ ಮೇಲೆ ಈ ಕೋರ್ಟಲ್ಲಿ ಹೋಗಿ ಅದು ಲೋಯರ್ ಕೋರ್ಟಲ್ಲಿ ವಜಾ ಆಗುತ್ತೆ, ಅವ್ರ ಪರವಾಗಿ ಆಗುತ್ತೆ ಅಂದ್ರೆ ನಮ್ ಲಾಯರ್ಸ್ ಹೆಂಗ್ ಮಾಡ್ತಾರೆ ಕೆಲಸ? ನಮ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ? ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತಿಷ್ಟು ಸಾವಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ನಾವು ಬಿರಿ ಕೋರ್ಟ್ ಆರ್ಡ್ರು ಯಾವುದೋ ಏಜೆನ್ಸಿ ಕೊಟ್ಟಿದೆ ಅಂತ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಅವರ ಬದುಕನ್ನೇ ಯಾರು ಕೊಡ್ತಾರೆ?
ಇವತ್ತು ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಒಂದಾಗಿದೆ. ಭಾಗ್ಯಶ್ರೀ ಅನ್ನೋ ಒಂದು ಬಾಣಂತಿ ನಿನ್ನೆ ತೀರ್ಕೊಂಡಿದ್ದಾರೆ. ಅಂದ್ರೆ ಆ ಭಾಗ್ಯ ಹೆಸರೈತೆ, ಆ ಭಾಗ್ಯ ಹೆಸರು ಭಾಗ್ಯಶ್ರೀ. ಬದುಕೋ ಭಾಗ್ಯನೂ ಇಲ್ಲ ಇವತ್ತು ಅವ್ರಿಗೆ. ಹೆಸರಿಗೆ ಭಾಗ್ಯ, ಬದುಕೋ ಭಾಗ್ಯನೂ ಇಲ್ಲ. ಅವ್ರಿಗೆ ಶ್ರೀಕಾರ ಹಾಕ್ಬಿಟ್ಟಿದ್ರ. ಸರಣಿ ಇದು ಎಲ್ಲೋ ಒಂದ್ ಕಡೆ ಆಗಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇರಲ್ಲ, ರಾಜ್ಯವ್ಯಾಪಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಎಚ್ಚರಗೊಳ್ಳಿಲ್ಲ. ಈಗ ಸಮಿತಿ ನೇಮಕ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಲೋಕಾಯುಕ್ತ SP ಅವರು ಹೇಳಿರೋದು ಏನ್ ಹೇಳಿದ್ದಾರೆ ಅಂದ್ರೆ, ಔಷಧಿ ಬಳಕೆ ಅವಧಿ ಮುಗಿದರೂ ಕೂಡ ಔಷಧಿಯನ್ನ ಇಟ್ಕೊಳ್ಳಲಾಗಿದೆ ಅಂತ ಲೋಕಾಯುಕ್ತ SP ರೈಡ್ ಮಾಡಿದಾಗ ಹೇಳಿರೋದು. ರೈಡ್ ಮಾಡಿದಾಗ SP ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು, ಪಶ್ಚಿಮ ಬಂಗಾಳದ ಪ್ಯಾರಾಸ್ಯೂಟಿಕಲ್ ಕಂಪನಿ ಸರಬರಾಜು ಮಾಡಿದ IV ಗ್ಲೂಕೋಸ್ ದ್ರಾವಣದಿಂದಲೇ ಬಾಣಂತಿಯರ ಸಾವು ಸಂಭವಿಸಿದೆ ಎನ್ನುವುದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅಂದ್ರೆ ವರದಿಯಲ್ಲಿ ಕೊಟ್ಟಿರೋದನ್ನ ಅದನ್ನ ಸಚಿವರು ಹೇಳ್ತಾರೆ. ಸರ್ಕಾರ ಅಂದ್ರೆ ಆ ವರದಿಯಲ್ಲೂ ಕೂಡ ಇದರಿಂದನೇ ಆಗಿದೆ ಅಂತ. ನಾನು ಹೋದಾಗಂತೂ ಡಾಕ್ಟರ್ ಹೇಳಿದ್ದಾರೆ. ಅದು ಎಲ್ಲ ಮೀಡಿಯಾದವರೆಲ್ಲ ಇದ್ರು, ಸುಮಾರು 100 ಜನ ಅಲ್ಲಿದ್ರಿ. ನಾವು ಮುಂದೆ ಹೇಳಿರೋದು ನಮ್ಮ ಈ ದ್ರಾವಣದಿಂದನೇ ಸರ್ ಆಗಿರೋದು, ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಡಾಕ್ಟರ್ಗಳು ನನ್ನ ಹತ್ರ ಬಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇದಲ್ದಿರೇನು ಕೂಡ ಈ ದಾವಣಗೆರೆ ಆಸ್ಪತ್ರೆಯಲ್ಲಿ ಕೂಡ 8 ತಿಂಗಳಿಂದ 28 ಬಾಣಂತಿಯರ ಮಹಿಳೆ ಸಾವಾಗಿದೆ. ದಾವಣಗೆರೆಯಲ್ಲೂ ಕೂಡ 28 ಬಾಣಂತಿ ಮಹಿಳೆಯರ ಸಾವಾಗಿದೆ. ನಾವು ಸರ್ಕಾರ ಇವತ್ತು ಗ್ಯಾರಂಟಿಯನ್ನ ಕೊಡ್ಬೇಕಲ್ಲ. ನಾವು ತಾಯಿ ಮಗುನ ಸೇಫ್ಟಿಯಾಗಿ ಮನೆಗೆ ಕಳಿಸ್ತೀರಿ ಅನ್ನೋ ಗ್ಯಾರಂಟಿಯನ್ನ ನಾವು ಕೊಡಕ್ಕಾಗದೇ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ 10 ಬಾಣಂತಿಯರು ಸತ್ತಿದ್ದಾರೆ. ರಾಯಚೂರಲ್ಲಿ ಅದು ರಾಯಚೂರು ಗ್ರಾಮ ಈಶ್ವರಿ 32 ಮೃತ ಬಾಣಂತಿ. ಈ ತರದ ಸತ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಈ ತರದ್ದು ಎಲ್ಲ ಇದೆ. ನನ್ನ ಹತ್ರ ಯಾರ್ಯಾರ ಹೆಸರು ಸಮೇತ ನಾನು ತರಿಸಿದ್ದೀನಿ. ಎಲ್ಲನೂ ಕೂಡ ಚಿತ್ರದುರ್ಗ ಆಸ್ಪತ್ರೆಯಲ್ಲಿದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ರೋಜಮ್ಮ ಅಕ್ಟೋಬರ್ 31 ಹೆರಿಗೆ ಆಗಿತ್ತು. ಅವರು ಕೂಡ ಸೋಂಕಾಗಿ ಸತ್ತಿದ್ದಾರೆ. ಈ ತರ ನಿರ್ಲಕ್ಷ್ಯ ಆಗ್ತಾ ಇರತಕ್ಕಂಥದ್ದು ನಾನು ಹೆಚ್ಚು ಮುಂದುವರ್ಸಕ್ಕೆ ಹೋಗಲ್ಲ. ಪ್ರತಿಯೊಂದರಲ್ಲೂ ಕೂಡ ಬಾಣಂತಿಯರಿಗೆ ಮುಳುವಾದ ಕಳಪೆ ದ್ರಾವಣ ಇದು ಪಾವಗಡದಲ್ಲಾಗಿದೆ. ಬಾಣಂತಿಯರು ಪಾವಗಡ ತಾಲೂಕು, ಫೆಬ್ರವರಿ, ಸಿಂಧನೂರು, ರಾಯಚೂರು, ಇಲ್ಲೆಲ್ಲಾನು ಕೂಡ ನಾವು ಬಳ್ಳಾರಿದೊಂದನ್ನೇ ನೋಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆನೂ ಈ ತರದ ಒಂದು ಘಟನೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವರು ಹೇಳ್ತಾ ಇದ್ದಾರೆ, ನಾವು ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ರಿ, ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ರಿ. ಇದರಿಂದ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ನಾವು ಕೂಡಲೇ ಈ ಔಷಧಿಯನ್ನ ಸರಬರಾಜು ಮಾಡದಂತ ಒಂದು ಕಂಪನಿಗೆ ಬರೀ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಏನೂ ಆಗಲ್ಲ. ಅವನು ಮತ್ತೆ ವೈಟ್ ಲಿಸ್ಟ್ ಆಗಿ ಬಂದ್ಬಿಡ್ತಾನೆ ಅವನು. ಅದಕ್ಕೆ ಕಾಂಟ್ರಾಕ್ಟರ್ಗಳಿಗೆ ನೂರಾರು ದಾರಿ ಗೊತ್ತಿದೆ. ಪ್ರಿಯಾಂಕಾ ಅವ್ರು ಹೇಳಿದ್ರಲ್ಲ, ಕೋರ್ಟ್ಗಳಿಗೆ ಹೋಗ್ತಾರೆ, ತರ್ತಾರೆ, ನಾವು ಮರ್ತು ಹೋಗ್ತೀರಿ. ಇವಾಗ ಚರ್ಚೆ ಮಾಡ್ತೀರಿ, ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಮರ್ತೇ ಹೊರಟೋಗ್ತೀರಿ. ಅವನು 6 ತಿಂಗಳು ಸುಮ್ಮನೆ ಇರ್ತಾನೆ. 6 ತಿಂಗಳಾದ್ಮೇಲೆ ಚೆಕ್ ಅಂತ ಬರ್ತಾನೆ, ಅವನು ಮತ್ತೆ ಬಂದಿರ್ತಾನೆ. ಅದೇ ಕಂಪನಿ ಬರ್ತದೆ. ಇವತ್ತು ಹೇಳಿದ್ದೀನಿ, ಜ್ಞಾಪಕ ಇಟ್ಕೊಳ್ಳಿ. ಇನ್ನು 6 ತಿಂಗಳು, ವರ್ಷ ಬಿಟ್ಟು ನೋಡಿ, ಅದೇ ಕಂಪನಿ ಅದೇ ಹೆಸರನ್ನ ಚೇಂಜ್ ಮಾಡ್ಕೊಂಡು ಅದೇ ಫ್ಯಾಕ್ಟ್ರಿಯಿಂದಾನೇ ಸಪ್ಲೈ ಆಗ್ತದೆ. ಇದು ನಮ್ಮಲ್ಲಿ ನಡೆಯುವಂತ ಸಿಸ್ಟಮ್. ಈ ಮೆಡಿಕಲ್ ಮಾಫಿಯಾ, ನೆನ್ನೆ ರಾಮಮೂರ್ತಿ ಹೇಳಿದ್ರು, ಇಲ್ಲ ಬಂದಿಲ್ಲ, ರಾಮಮೂರ್ತಿ ಹೇಳಿದ್ರು, ತಾನೇ ಹೇಳಿದೆ ನಿಮ್ಗೆ. ಆ ಡ್ರಗ್, ಕ್ಯಾನ್ಸರ್ ಡ್ರಗ್ ಬರ್ತದೆ, ದಿನೇಶ್ ಅವರೇ, ಕ್ಯಾನ್ಸರ್ ಡ್ರಗ್ ಬರ್ತದೆ. ನನಗೂ ಗೊತ್ತಿಲ್ಲ. ಆ ಜಯನಗರದಲ್ಲಿ ಎಲ್ಲ ಮುಸ್ಲಿಮರು ಇರುವಂತ ಸುಮಾರು 60,000 ಜನ ಇದಾರೆ ಅಲ್ಲಿ. ಅದ್ ಹೆಂಗ್ ತಗೊಂತಾರೋ 40 ರೂಪಾಯಿಗೆ ತಗೊಂಡ್ಬರ್ತಾ ಇದಾರೆ. ಆ 40 ರೂಪಾಯಿಗೆ ಡ್ರಗ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತ ಇದಾರಲ್ಲ, ಅಂದ್ರೆ ನಿಶಾ ಬರಕ್ಕೆ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಇಂಜೆಕ್ಟ್ ಮಾಡ್ಕೊಂತಾರೆ. ಕ್ಯಾನ್ಸರ್ ಡ್ರಗ್ ಅದು. ಅದೆಂಗೆ ಹೊರಗಡೆ ಸಿಗ್ತೈತೆ? ಅದೆಂಗೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಬಂದಿದೆ. ತುಮಕೂರಲ್ಲೇ ಒಬ್ಬ ಮಹಿಳೆ ವಿಡಿಯೋ ಮಾಡಿದ್ದಾಳೆ. ವಿಡಿಯೋ ಮಾಡ್ಬಿಟ್ಟು, ದಯವಿಟ್ಟು ನಾನು ಬದುಕಕ್ಕಾಗ್ತಾ ಇಲ್ಲ, ನನ್ನ ಮಗ ದಿನ ನನ್ನ ಚಿತ್ರಹಿಂಸೆಯಿಂದ ಕೊದ್ದು ಸಾಯಿಸ್ತಾ ಇದ್ದಾನೆ, ದಿನ ಈ ಡ್ರಗ್ ತಗೊಂತಾ ಇದ್ದಾನೆ, ನನ್ನ ಬದುಕಿಸಿ ನನಗೆ ದಯಾಮರಣ ಕೊಡಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದಾರೆ.
ದಯಾಮರಣ ಕೊಡಿ ಅಂತ. ಈ ಡ್ರಗ್ಗಳೆಲ್ಲ ಹೆಂಗ್ ಸಿಗ್ತೈತೆ? ಇಷ್ಟೊಂದು ಕ್ಯಾನ್ಸರ್ ಕೊಡುವಂತ ಡ್ರಗ್ಗು ಹಾದಿ ಬೀದಿಯಲ್ಲಿ ಸಿಗ್ತೈತೆ ಅಂದ್ರೆ ಏನ್ ಇಲಾಖೆ ಸತ್ತಿದ್ಯಾ, ಬದುಕಿದ್ಯಾ? ಯಾಕೆ ರೈಡ್ ಆಗ್ತಾ ಇಲ್ಲ? ಮಾಡ್ಬೇಕು. ನಮ್ಮ ಸಚಿವರು ಒಂದ್ 10 ಕಡೆ ಹೋಗಿ, ನೀವಿದ್ದಾಗ ಒಂದ್ 10 ಕಡೆ ಹೋಗಿ ಇಂಥವ್ರನ್ನೆಲ್ಲ ಬಡ್ದು ಒಳಕ್ಕೆ ಜೈಲ್ಗೆ ಹಾಕಿ ಒಂದ್ 10 ಜನ ಹಾಕಿದ್ರೆ ಬರೋದೇ ಇಲ್ಲ ಯಾರೂನು, ಆಚೆಗೆ ಬರಲ್ಲ ಯಾರೂನು. ಎಲ್ಲ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ, ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು, ಮುಗ್ದೋಯ್ತು ನಂದು, ಇನ್ನೇನಿಲ್ಲ. 2 ಪೇಜ್ ಇರೋವಂಥದ್ದು. ಅದರಿಂದ ಇವತ್ತು ಇದಲ್ದಿರೋನು ಕೂಡ ನಾನು ಬೆಳಗಾವಿಯಲ್ಲೂ ಹೋಗಿದ್ದೆ. ನಾನು ಬೆಳಗಾವಿ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ 6 ತಿಂಗಳಲ್ಲಿ 29 ಬಾಣಂತಿಯರ ಬಲಿ. ನಾನು ಭೇಟಿ ಮಾಡಿದ್ದೆ, ನಾನೇ ಹೋಗಿ ಭೇಟಿ ಮಾಡಿದ್ದೆ. 1 ವರ್ಷದಲ್ಲಿ 322 ನವಜಾತ ಶಿಶುಗಳ ಮರಣ. ಬಳ್ಳಾರಿ ದುರಂತ ಆದಮೇಲೆ ಇದೊಂದು ದುರಂತ ಅಂತೇಳಿ ಪಟ್ಟಿ ಕೊಟ್ಟಿದ್ದಾರೆ. ಅಂದ್ರೆ ಬಳ್ಳಾರಿ ಒಂದೇ ಅಲ್ಲ ಅನ್ನೋದು ನಿಮ್ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಬಳ್ಳಾರಿ ಅಲ್ಲ, ಈ ರಾಜ್ಯದಲ್ಲಿ ಇದು ನಡೀತಾ ಇದೆ. ನಾವು ವರದಿ ಕೊಡ್ಬೋದು. ನಾವು ಅಲ್ಲಿದ್ದಾಗ ನಾವು ಕೊಟ್ಟಿದ್ದೀರಿ, ಇಲ್ಲಿದ್ದಾಗ ನೀವು ಕೇಳಿದ್ದೀರಾ. ಹಿಂದೆ ಇಷ್ಟಿತ್ತು, ಹಿಂದೆ ಇಷ್ಟು ಸಾವು, ಪಾಟೀಲ್ರೆ, ಹಿಂದೆ ಇಷ್ಟು ಸಾವಾಗ್ತಾ ಇತ್ತು, ಈಗ ಇಷ್ಟು ಕಡಿಮೆ ಆಗಿದೆ, ಮುಂದೆ ಇದು ಮಾಡ್ತೀರಿ ಅಂತ. ನನಗೆ ಹಿಂದೆನೂ ಬೇಡ, ಮುಂದೇನೂ ಬೇಡ, ಇವತ್ತಿನ ಬದುಕುವಂತ ಹಕ್ಕನ್ನ ಕೊಡಬೇಕು ಅನ್ನೋದು ನಾನು ಕೇಳೋದು. ನಾವ್ ಹೀಗೆ ಹೇಳ್ತಾ ಇದ್ರೆ ಹಿಂದೆ ಹೀಗಿತ್ತು, ಮುಂದೆ ಈಗ ಆಗ್ತೈತೆ ಅಂತ ಹೇಳ್ತಾ ಹೋಗ್ತಾ ಇದ್ರೆ ಇವತ್ತು ನ್ಯಾಯ ಕೊಡೋದು ಯಾರು? ಇವತ್ತಿನ ನ್ಯಾಯಕ್ಕೆ ನಾನು ಇವತ್ತು ತಮ್ಮ ಹತ್ರ ನಾನು ಮಾತಾಡ್ತಾ ಇರೋದು. ನಾನೇನು ಅಂತ ಕಠಿಣ ಪದ, ಕೆಟ್ಟ ಪದನೂ ಉಪಯೋಗ ಮಾಡಿಲ್ಲ ಅಂತ ಅನಿಸ್ತೈತೆ. ನಾನು ಜನಗಳ ಮನಸ್ಥಿತಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಬರುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ವಿರೋಧ ಪಕ್ಷ ಆಗ್ಲಿ, ಆಡಳಿತ ಪಕ್ಷ ಆಗ್ಲಿ. ನಾವು ಮಾಡಿಲ್ಲ ಅಂದ್ರೆ ಇಲ್ಲಿರಕ್ಕೆ ನಮ್ಗೇನ್ ಅಧಿಕಾರ ಇದೆ? ವಿಧಾನಸೌಧ ನಡೀತಾ ಇದೆ ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲ ನಡೀತಾ ಇರೋದು ಉತ್ತರ ಕರ್ನಾಟಕದ ಭಾಗದಲ್ಲೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಡತನ ಇರ್ತಕ್ಕಂಥದ್ದು. ಇಲ್ಲೆಲ್ಲ ಚರ್ಚೆ ಆಯ್ತು, ಮಾತಾಡಿದ್ರಿ ಎಲ್ಲರೂ 10 ನಿಮಿಷ 30 ನಿಮಿಷ ನಾವೆಲ್ಲ ಮಾತಾಡಿದ್ವಿ. ಏನು ಚರ್ಚೆ ಮಾಡಿದ್ದೆ? ಉತ್ತರ ಕರ್ನಾಟಕದಲ್ಲಿ ಈ ತರ ಅಭಿವೃದ್ಧಿ ಆಗ್ಬೇಕು, ಇಲ್ಲಿ ಬಡತನ ಇದೆ, ಕಿತ್ತು ತಿನ್ನುವಂತ ಬಡತನ. ಅಂದ್ರೆ ಈ ಆಸ್ಪತ್ರೆಗಳಿಗೆ ಯಾರು ಹೋಗ್ತಾರೆ ಅಧ್ಯಕ್ಷರೇ? ಈ ಆಸ್ಪತ್ರೆಗಳಿಗೆ ಹೋಗೋರು ಯಾರು? ಬಡವರೇ. ಆ ಬಡವರು ಹೋಗೋ ಆಸ್ಪತ್ರೆಗಳಿಗೂ ಬಾಗಿಲು ಮುಚ್ಚಿಬಿಟ್ರೆ ಏನಕ್ಕಿರ್ಬೇಕು ಇಲಾಖೆ? ಈಗ ನಿಮ್ಮ ಸಲಹೆಯನ್ನು ಸರಿಪಡಿಸಲಿಕ್ಕೆ ಹೇಳಿ ಅಧ್ಯಕ್ಷರೇ. ನಾನು ಸಚಿವರಿಗೆ ನಾನು ಹೇಳುವಂಥದ್ದು ಪ್ರಮುಖವಾಗಿ, ಇನ್ನು ಅಶ್ವಥ್ ನಾರಾಯಣ್ ಮಾತಾಡ್ತಾರೆ ಅಂತ, ಸಚಿವರಿಗೆ ನಾನು ಹೇಳುವಂಥದ್ದು, ಇದನ್ನ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸ್ಬೇಕು. ಇಲ್ಲಿ ಉತ್ತರ ಕೊಡ್ತಾರೆ, ನಾವು ಇದಾದ್ಮೇಲೆ ಮನೆಗೆ ಹೋಗ್ತೀರಿ. ತಾರ್ಕಿಕ ಅಂತ್ಯಕ್ಕೆ ಕೊಡಬೇಕು. ಮತ್ತೆ ಎಲ್ಲರಿಗೂ ಮೆಸೇಜ್ ಹೋಗ್ಬೇಕು, ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು. ಇಂಪಾರ್ಟೆಂಟು, ಆ ಡ್ರಗ್ ಕಂಪನಿಗಳಿಗೆ ಮೆಸೇಜ್ ಹೋಗ್ಬೇಕು. ಅದಕ್ಕೆ ನಾನು ಹೇಳೋದು, ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವ ಅಲ್ಲ, ಅವರ ಸುರ್ಪದಿಯಲ್ಲಿ, ಅವರ ಗೈಡೆನ್ಸ್ ಅಲ್ಲಿ ಅಷ್ಟೇ. ಅವ್ರನ್ನ ನೇಮಕ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ, ನನಗೂ ಗೊತ್ತಿದೆ. ಇವತ್ತಿನ ಒತ್ತಡದಲ್ಲಿ ಅವರ ಒಂದು ಸೂಪರ್ವೈಸನ್ ಅಲ್ಲಿ ಇದನ್ನ ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ರೆ ನಿಜಕ್ಕೂ ಅಲ್ಲಿ ಬರುವಂತ ರಿಪೋರ್ಟ್ ಅನ್ನ ನಮ್ಮ ಸದನದಲ್ಲಿ ತಾವಿರ್ತೀರ, ಮಂಡಿಸ್ತೀರ. ನಾವಿದ್ರೆ ನಮ್ಮ ಮುಂದೆ ಮಂಡಿಸೋಣ, ತಾವು ಮಂತ್ರಿ ಆಗಿದ್ರೆ ನೀವೇ ಮಂಡಿಸಿ, ಆಮೇಲೆ ಪರವಾಗಿಲ್ಲ. ಅರ್ಥ ಆಯ್ತಲ್ಲ, ಮಂಡಿಸೋಣ. ಮೆಸೇಜ್ ನನಗಂತೂ ಗ್ಯಾರಂಟಿ ಇಲ್ಲ ನೀವು ಇರ್ತೀರ ಅಂತ, ನನಗೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನೀವು ರಾತ್ರಿ 12-1 ಗಂಟೆ ನಡೆಸ್ತಾ ಇರೋದು ನೋಡಿದ್ರೆ ಕೊನೆ ಲ್ಯಾಪ್ ಓಡ್ತಾರಲ್ಲ, ಹಂಗ್ ಓಡ್ತಾ ಇದ್ದೀರಾ ನೀವು. ಈ ರನ್ನಿಂಗ್ ರೇಸ್ ಅಲ್ಲಿ ಕೊನೆಯ ಲ್ಯಾಪ್ ಓಡ್ತಾರಲ್ಲ, ಬೇಗ ಗುರಿ ಮುಟ್ಟಬೇಕು ಅಂತ. ಓಕೆ, ಆಗ್ಲಿ. ಅದನ್ನ ಮಂಡಿಸಿದ್ರೆ ಇಡೀ ಮೆಸೇಜ್ ಹೋಗ್ತೈತೆ. ಆ ಡ್ರಗ್ ಈ ಮಾಫಿಯಾಗಳಿರ್ತಾರಲ್ಲ, ಆ ಮೆಸೇಜ್ ಹೋಗ್ತೈತೆ. ಆ ಮೆಸೇಜ್ ಹೋದ್ರೆ ನಾವು ಮುಂದೆ ಆಗುವಂತ ಅನಾಹುತ, ಈ ತರ ಬಾಣಂತಿಯರು ಸಾವಿಗೆ ನಾವು ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅದನ್ನು ಉಳಿಸುವಂತ ಅಟ್ಲೀಸ್ಟ್ ಒಂದು ಪ್ರಾಣನಾದ್ರೂ ನಾವು ಉಳಿಸಿದ್ರೆ ಅದು ಪುಣ್ಯ. ಇಲ್ಲಿ ಸದನ ನಡೆದಿದ್ದಕ್ಕೂ ಪುಣ್ಯ ಬರ್ತತೆ, ನಮಗೂ ಪುಣ್ಯ ಬರ್ತತೆ. ಅದರಿಂದ ನಾನು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ, ಏನಾಗಲ್ಲ ಇದರಿಂದ, ನಿಮಗೂ ಒಳ್ಳೆ ರಿಪೋರ್ಟ್ ಬರ್ತದೆ. ಸಿಟ್ಟಿಂಗ್ ಜಡ್ಜ್ ಅವರು ಸೂಪರ್ವೈಸನ್ ಮಾಡ್ತಾರೆ ಅಷ್ಟೇ. ಮಾಡಿದ್ರೆ ಈ ಡ್ರಗ್ ಕಂಪನಿಗಳ ಬಗ್ಗೆ ಅವ್ರೇನೇನು ಕಾಮೆಂಟ್ ಮಾಡ್ತಾರೆ ಅದನ್ನ ನಾವು ಜಾರಿಗೆ ತರೋಣ. ನಾವೆಲ್ಲರೂ ಕೂಡ ನೀವೇ ಬಿಲ್ ತನ್ನಿ, ಇಲ್ಲಿ ಹೊಸ ಒಂದು ಬಿಲ್ ಅನ್ನ ಮಂಡನೆ ಮಾಡಿ ಈ ತರ ಮೋಸ ಮಾಡುವಂತ ಒಂದು ಕಂಪನಿಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಬಾಣಂತಿಯರಿಗೆ ನೆಮ್ಮದಿ ಇಲ್ಲ, ಬದುಕುವಂತ ಅವಕಾಶ ಕಳ್ಕೊಂತ ಇದ್ದೀರಿ. ಆ ಬದುಕುವಂತ ಅವಕಾಶವನ್ನ
ಗ್ಯಾರಂಟಿಯನ್ನ ಈ ಸರ್ಕಾರ ಕೊಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಮಿನಿಸ್ಟರ್ ಮಾಡ್ಲಿ ಮತ್ತೆ ಸಭಾಧ್ಯಕ್ಷ ಮಾತಾಡ್ಬಿಡ್ತೀನಿ. ಅಲ್ಲ ನಂದು ಒಂದೇ ಏನಿದೆ ಅಶ್ವಥ್ ನಾರಾಯಣ ಒಂದೇ ಒಂದು ಸಜೆಷನ್, ಒಂದ್ ನಿಮಿಷ ಒಂದೇ ಸಭಾಧ್ಯಕ್ಷರೇ, ಅದು ಎಲ್ಲರಿಗೆ ಮಾತಾಡಿ ಆಗ್ತಾ ಟೈಮ್ ಉಂಟಾ? ಮಾನ್ಯ ಸಭಾಧ್ಯಕ್ಷರೇ, ಏನೊಂದು ಸುಮಾರು ಮತ್ತೆ ಮಾತಾಡಿ.